ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ಮಾಜಿ ಸೈನಿಕ ವತಿಯಿಂದ ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿ. ಬೀದರ್ನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಲ್ಕಿ ತಾಲೂಕಿನ ಅಟ್ಟರ್ಗಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಪಕ್ಷ ತೊರೆದು ಬಿಜೆಪಿ ಸೇರಿದರು. ಬೀದರ್ನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪದಲ್ಲಿ ಚಾಂಪಿಯನ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡಕ್ಕೆ ಬಹುಮಾನ ವಿತರಿಸಲಾಯಿತು. ಡಿಸಿ ರಾಮಚಂದ್ರನ್. ಕೇಂದ್ರ ಸಚಿವ ಭಗವಂತ್ ಖೂಬರ ಆರೋಪದಲ್ಲಿ ಹುರುಳಿಲ್ಲ. ಈಶ್ವರ್ ಖಂಡ್ರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ಹೇಳಿಕೆ ಖಂಡನೀಯ. ರಾಜಶೇಖರ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ. ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಮಾದಿಗ ವಿದ್ಯಾರ್ಥಿಗಳ ರಾಷ್ಟ್ರೀಯ ಮಹಾಸಭೆ ದೆಹಲಿ ಚಲೋ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಮಾಜಿ ಸೈನಿಕ ವತಿಯಿಂದ ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿ. ಹೆಲಿಕಾಪ್ಟರ್ ಪತನವಾಗಿ ಮೃತಪಟ್ಟಿರುವ ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರಿಗೆ ಮಾಜಿ ಸೈನಿಕ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೀದರ್ ಮಾಜಿ ಅಧ್ಯಕ್ಷ ಸೈನಿಕ ನಾರಾಯಣ್ ಕೆನಡಿ ಅವರ ವತಿಯಿಂದ 2 ನಿಮಿಷ ಮೌನಾಚರಣೆ ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಲ್ಲದೆ ಮಾಜಿ ಸೈನಿಕ ಅಶೋಕ್ ಕುಮಾರ್ ಕರಂಜಿ ಹಲವು ಮುಖ್ಯ ಸೈನಿಕ ವತಿಯಿಂದ ನಮನ ಸಲ್ಲಿಸಿದರು. ರೆಡಿ. बोलो भारत माता की जय, बोलो भारत माता की जय, बिपिन रावत की जय, बिपिन रावत जी की जय, बिपिन रावत जी की जय, वंदे मातरम, वंदे मातरम, वंदे मातरम. ಮೌನಾಚರಣೆ ಮಾಡ್ತೀವಿ. ಒಂದು 2 ನಿಮಿಷ ಮೌನಾಚರಣೆ ಮಾಡ್ಬೇಕಂತ ಕೇಳ್ಬೋದು. बिपिन रावत साहब का दुर्घटना 12:20 पर कुन्नूर वेलिंगटन यहाँ पर दुर्घटना हुआ और ये दुर्घटना हम सुन के बहुत दुख में पड़ गया. और बिपिन रावत साहब इस देश के लिए और सैनिक के लिए बहुत कुछ अच्छा काम किया और उनका नाम सुनते ही पाकिस्तान में बहुत तड़पाता था. अरे रावत साहब का जो डिनोमिनेशन है बहुत ज़बरदस्त है, उनसे डरते थे. चाइना भी सब देश वर्ल्ड पूरा डरते थे. ये डरने का देख के हमारा प्राइम मिनिस्टर साहब इनको बहुत मान्यता दिया और तीनों सैनिक का मुख्यस्थ बना दिया. बहुत अच्छा काम किया. मैं इतना बोलता. ನಮ್ಮ ಇಡೀ ಭಾರತ ದೇಶಕ್ಕೆ ಹಾಗೂ ನಮ್ಮ ದೇಶದ ಮೂರು ಸೇನಾನಿಗಳಿಗೆ ಭಾಳ ದೊಡ್ಡ ಆಘಾತ ಆಗಿದೆ ಅಂತ ಹೇಳ್ಬೋದು. ಏಕೆಂದರೆ ಇವರು ಕಳೆದ 3-4 ವರ್ಷಗಳಿಂದ ನಮ್ಮ ಆರ್ಮಿಯ ಜನರಲ್ ಆಗಿ ಹಾಗೂ ಮುಖ್ಯಸ್ಥರಾಗಿ ಭಾಳ ಒಳ್ಳೆಯ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನರಲ್ ಬಿಪಿನ್ ರಾವತ್ ಅಂದರೆ ಪಾಕಿಸ್ತಾನ ದೇಶಕ್ಕೆ ಒಂದು ದೊಡ್ಡ ಹೆದರಿಕೆ. ಅವರು ತನ್ನ ಹೆಸರು ಕೇಳಿದ ಕೂಡಲೇ ಪಾಕಿಸ್ತಾನ ಜನರು ಅರೆ ಭೈ ಏ ಕहाँ से आया है जनरल इतना ताकतवर है ಅಂಥೇಳಿ ಅವರು ಹೆದರ್ಕೊಳ್ತಾ ಇದ್ದರು. ಮತ್ತು ಇವರು ಜನರಲ್ನಿಂದ ರಿಟೈರ್ಡ್ ಆದ ನಂತರ
20 ಜನವರಿ 1, 2020ರಂದು ಇವರು 3 ಸೇನೆಯ ಮುಖ್ಯಸ್ಥರಾಗಿ ಮತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವರಿಗೆ CDS ಅಂಥೇಳಿ ಅಂದರೆ ಚೀಫ್ ಡಿಫೆನ್ಸ್ ಆಫ್ ಸರ್ವಿಸ್ ಅಂಥೇಳಿ ಅವರಿಗೆ ನೇಮಕ ಮಾಡಿದ್ರು. ಅದಾದ ನಂತರ ಇವರು ಒಳ್ಳೆಯ ರೀತಿಯಿಂದ ಭಾರತ ರಕ್ಷಣೆಗೆ ಹಾಗೂ ಸೇನೆಯ ಎಲ್ಲ ಕಾರ್ಯಗಳಿಗೆ ಅದರ ಯಾವುದೇ ಒಂದು ರೀತಿಯಿಂದ ಸುಗಮವಾಗಿ ನಡೆದುಕೊಂಡು ಹೋಗಂಥ ವ್ಯಕ್ತಿ ನಮ್ಮ ಜನರಲ್ ಬಿಪಿನ್ ರಾವತ್ ಅವರು ನಿನ್ನೆ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಅವರು ಸೇರಿದಂತೆ ಇನ್ನೂ 12-13 ಜನರು ನಮ್ಮ ಸೇನಾಧಿಕಾರಿಗಳು ಹಾಗೂ ಸೇನೆಯ ಸಿಬ್ಬಂದಿಗಳು ತೀರ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಎಲ್ಲರ ಪರವಾಗಿ ನಾವು ನಮ್ಮ ಜಿಲ್ಲಾ ಮಾಜಿ ಸೈನಿಕ ಸಂಘದ ಪರವಾಗಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಇವತ್ತು ಸಲ್ಲಿಸಿದ್ದೇವೆ. ದೇವರು ಹಾಗೆ ಅದರ ಜೊತೆ ಅವರ ಧರ್ಮಪತ್ನಿಯಾದಂಥ ಅವರ ಜೊತೆಯೇ ಆ ಕಾರ್ಯಕ್ರಮಕ್ಕೆ ಅಂತ ಹೊಂಟಿದ್ದರು ವೆಲ್ಲಿಂಗ್ಟನ್ನಿಗೆ. ವೆಲ್ಲಿಂಗ್ಟನ್ನಿಗೆ ಹೋಗೋ ದಾರಿಯಲ್ಲಿ ಅವರ ಹೆಂಡತಿ ಅವರು ಸೇರಿಕೊಂಡು ಅದರಲ್ಲಿ ಅವರು ಹುತಾತ್ಮತರಾಗಿದ್ದಾರೆ. ಯಾಕೆಂದರೆ ಅವರು ಮಾಡಿದಂಥ ಕಾರ್ಯ ಇವತ್ತು ನಾವು ಮರಲಿಕ್ಕಾಗೋದಿಲ್ಲ. ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ, ಮಕ್ಕಳು ಹಾಗೆ ಮುಂದೆ ಅವರ ಪರಿವಾರದವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ದೇವರು ಭಗವಂತ ಶಕ್ತಿಯನ್ನು ಕೊಡಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಬೀದರ್ನ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ವಿಧಾನ ಪರಿಷತ್ ಚುನಾವಣೆಯ ಕುರಿತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಮತ್ತು ಹುಮ್ನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್ ಇಬ್ಬರು ಸೋಲುವುದು ಕಟ್ಟಿಟ್ಟ ಬುತ್ತಿ ಎಂದು ಕೇಂದ್ರ ಸರ್ಕಾರದ ನವೀಕರಿಸಬಹುದಾದ ಇಂಧನ ಮೂಲ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ್ ಖೂಬಾ ಹೇಳಿದರು. ನಗರದಲ್ಲಿ ಇಂದು ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ಇಬ್ಬರು ಘಟಾನುಘಟಿ ನಾಯಕರು ಸೋಲುವುದರ ಜೊತೆಗೆ ಕಾಂಗ್ರೆಸ್ ಅಧಿಕಾರ ಹಿಡಿಯುವುದು ಹಗಲು ಕನಸು ಸಹ ನನಸು ಆಗುವುದಿಲ್ಲ ಎಂದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕಾರ್ಯಕ್ರಮದ ಯಶಸ್ಸನ್ನು ಕಂಡು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಶಾಸಕ ರಾಜಶೇಖರ್ ಪಾಟೀಲ್ ಹಾಗೂ ಅವರ ಇಡೀ ತಂಡ ಹತಾಶರಾಗಿದ್ದಾರೆ. ಹೀಗಾಗಿ ಮತದಾರರಿಗೆ ಹಣದ ಆಮಿಷ ಒಡ್ಡುತ್ತಿದ್ದಾರೆ. ಮತದಾರರನ್ನು ಬೆದರಿಸುವುದು, ಹಣ ನೀಡುವುದು, ಭಯ ಹುಟ್ಟಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬಾರದು ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ಹೇಳಿದರು. ಬಿಜೆಪಿ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರ ಮುಖದಲ್ಲಿ ನೋವಿನ ಗೆರೆಗಳು ಕಾಣುತ್ತವೆ. ನಮ್ಮ ಅಭ್ಯರ್ಥಿ ಹಸನ್ಮುಖಿಯಾಗಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದರು. ಮತದಾರರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಆಮಿಷಕ್ಕೆ ಹೆದರಿಕೆಗೆ ಜಗ್ಗಬಾರದು. ಕವಡಿಕೆ ಮತ್ತು ನೀಡಬೇಡಿ. ನಿಷ್ಪಕ್ಷಪಾತ ಮತದಾನ ಕ್ಕಾಗಿ ಬಿಜೆಪಿ ಪಕ್ಷ ನಾವೆಲ್ಲರೂ ಮತದಾರರೊಂದಿಗೆ ಇದ್ದೇವೆ ಎಂದರು. ಮುಂದೆ ನಮ್ಮ ಸರ್ಕಾರಿ ಅಧಿಕಾರಕ್ಕೆ ಬರುತ್ತದೆ ಎಂದು ಖಂಡ್ರೆ ಪಾಟೀಲ್ ಭಯ ಹುಟ್ಟಿಸುತ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಖಂಡ್ರೆನೂ ಗೆಲ್ಲಿಲ್ಲ, ಪಾಟೀಲ್ ಸಹ ಗೆಲ್ಲಿಲ್ಲ. ಮುಂದೆ ಮತ್ತೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಏರಲಿದೆ ಎಂದರು. ಬಂಗಾರದು ಎಂದು ಕಾಂಗ್ರೆಸ್ನವರು ಮತದಾರರಿಗೆ ಹಿತ್ತಾಳೆಯ ನಾಣ್ಯ ನೀಡಿ ಮೋಸ ಮಾಡುತ್ತಿದ್ದಾರೆ. ಮತದಾರರು ಮೋಸ ಹೋಗಬಾರದು ಎಂದು ಮನವಿ ಮಾಡಿದರು. ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್ ಅವರು ನಮಗೆ ತೋರಿಸಿ ಮತದಾನ ಮಾಡಬೇಕೆಂದು ಮತದಾರರ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಇಂತಹ ನಿಶ್ಚಯಕೃತ ನಡೆಯಬಾರದು. ಯಾವುದೇ ಮತಗಟ್ಟೆಯಲ್ಲಿ ಇಂತಹ ಕೆಲಸ ನಡೆಯಲು ಬಿಜೆಪಿ ಪಕ್ಷ ಅವಕಾಶ ನೀಡುವುದಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಸಹ ಎಚ್ಚರದಿಂದಿರಬೇಕು. ಗುಪ್ತ ಮತದಾನಕ್ಕೆ ಎಲ್ಲೆಡೆ ಅವಕಾಶ ಇರಬೇಕೆಂದು ಖೂಬಾ ತಿಳಿಸಿದರು. ನಿರ್ಭಯ ನಿಷ್ಪಕ್ಷಪಾತ ಮತದಾನಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಸಹಕರಿಸಬೇಕು. ಚುನಾವಣೆಯಲ್ಲಿ ಶಾಂತಿ ಕದಡಿದರೆ, ಯಾವುದೇ ಘಟನೆ ಅವಘಡತೆ ನಡೆದರೆ ಅದಕ್ಕೆ ಕಾಂಗ್ರೆಸ್ ನೇರ ಹೊಣೆಯಾಗಲಿದೆ ಎಂದು ಖೂಬಾ ತಿಳಿಸಿದರು. ಮತಗಟ್ಟೆಯೊಳಗೆ ಬರುವೆ ನನಗೆ ತೋರಿಸಿ ಮತದಾನ ಮಾಡಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಮತದಾರರ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಎಸ್ಕಾರ್ಟ್ ಬಿಟ್ಟು ಚುನಾವಣಾ ಪ್ರಚಾರ ಮಾಡಿ ಮತಗಟ್ಟೆಯ ಬೌಂಡ್ರಿ ಒಳಗಡೆ ಬನ್ನಿ ನೋಡೋಣ ಎಂದು ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರು ಸವಾಲು ಎಸೆದಿದ್ದಾರೆ. ಎಸ್ಕಾರ್ಟ್ ಬಿಟ್ಟು ಬನ್ನಿ ಅಥವಾ ಎಸ್ಕಾರ್ಟ್
ಜೊತೆಗಾದರೂ ಬನ್ನಿ, ಹೇಗೆ ಮತಗಟ್ಟೆಯೊಳಗೆ ಬರುತ್ತೀರೋ ನೋಡುವೆ ಎಂದರು. ದಶಕಗಳಿಂದ ರಾಜಕೀಯದಲ್ಲಿದ್ದೇನೆ, ನನಗೂ ಕಾನೂನಿನ ಅರಿವಿದೆ. ಮತದಾರರ ಮೇಲೆ ದಬ್ಬಾಳಿಕೆ, ಶೋಷಣೆ ನಡೆಸುವುದು ಸರಿಯಲ್ಲ. ತೋರಿಸಿ ಮತ ಹಾಕುವುದು ಯಾವ ಕಾನೂನಿನಲ್ಲಿದೆ ಎಂದು ಪ್ರಕಾಶ್ ಖಂಡ್ರೆ ಪ್ರಶ್ನಿಸಿದರು. ಪ್ರಕಾಶ್ ಖಂಡ್ರೆ ಕಾಂಗ್ರೆಸ್ನಲ್ಲಿದ್ದರೂ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂದು ಹೇಳಿರುವ ಈಶ್ವರ್ ಖಂಡ್ರೆ ಅವರ ಮಾತಿಗೆ ಖಾರವಾಗಿ ನುಡಿದ ಪ್ರಕಾಶ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರ ದೊಡ್ಡ ಹುದ್ದೆ ಸಿಕ್ಕಿದೆ ಎಂದು ಕಣ್ಣು ಮೇಲೆ ಮರದೆಯಾದರೂ ಉಳಿಸಿ ಎಂದರು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಬಿಜೆಪಿ ಪಕ್ಷದ ಸದಸ್ಯತ್ವ ಮಾತ್ರ ಪಡೆದುಕೊಂಡಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಶಿವಾನಂದ ಮಟಳ್ಕರ್, ಎಂಎಲ್ಸಿ ರಘುನಾಥ್ ಮಲ್ಕಾಪುರೆ, ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ಬಿಜೆಪಿ ಗೆಲ್ಲುವುದು ಶತಸಿದ್ಧ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗರಪಳ್ಳಿ, ಡಿಕೆ ಸಿದ್ದರಾಮ್, ಡಾ ಶೈಲೇಂದ್ರ ಬೆಲ್ದಳೆ, ಅಶೋಕ್ ಕೊಕ್ರಾಣೆ, ಶಿವಪುತ್ರ ವೈದ್ಯ ಮಹಾಶ್ವರ ಸ್ವಾಮಿ ಮತ್ತಿತರರು ಇದ್ದರು. ಮುಖ್ಯಮಂತ್ರಿಗಳು ಬಂದ ಹೋದ್ಮೇಲೆ ಕಾಂಗ್ರೆಸ್ಸಿನ ಶಾಸಕರು ಮತದಾನವನ್ನ ತೋರಿಸಿ ಹಾಕಬೇಕು ಅನ್ನುವಂಥದ್ದನ್ನ ಷರತ್ತನ್ನು ಒಡ್ಡುತ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ನಾನು ಸವಾಲನ್ನ ಹಾಕ್ತೇನೆ, ತೋರಿಸಿ ನೀವು ತೋರಿಸಿ ಹಾಕಬೇಕು, ನೀವು ನೋಡ್ಬೇಕು ಅನ್ನುವಂಥ ಹಕ್ಕನ್ನ ನಿಮಗೆ ಸರ್ಕಾರ ಅಥವಾ ಸಂವಿಧಾನ ಕೊಟ್ಟಿದೆಯಾ? ಇಂತಹ ನೀಚ ಕೃತ್ಯವನ್ನ ನಿಮ್ಮಿಂದ ಆಗಬಾರದು ಅನ್ನುವಂಥದ್ದನ್ನ ನಾನು ನಿಮ್ಗೆ ಕಿವಿ ಮಾತನ್ನ ಹೇಳ್ತೇನೆ. ನಾವು ಕೂಡ ನೀವು ತೋರ್ಸ್ ಹಾಕ್ಬೇಕನ್ನುವಂತ ಮತದಾರರಿಗೆ ಭಯಹುಟ್ಟಿಸಿದ ಕೃತ್ಯಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥವನ್ನ ಮಾಡಬೇಕು. ಕಾಂಗ್ರೆಸ್ಸಿಗರು ನಾಳೆಯಿಂದ 1 ಗ್ರಾಮಿನ ತಾಮ್ರದ ಕಾಯಿನ್ ಕೊಡುವಂತ ಸುದ್ದಿಯನ್ನು ಬಂದಿದೆ. ಬಂಗಾರದ ಅಂತ ಹೇಳಿ ತಾಮ್ರ ಕೊಡ್ತಾ ಇದ್ದಾರೆ. ಹಿತ್ತಾಳಿ ಬಂಗಾರ ಅಂತ ಹೇಳಿ ಚುನಾವಣೆ ಪೂರ್ವದಲ್ಲಿಯೇ ಬಂಗಾರ ಅಂತ ಹೇಳಿ ತಾಮ್ರದ ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರಲ್ಲ, ಎಷ್ಟು ಮೋಸಗಾರರು ಇದ್ದಾರೆ ಅನ್ನೋದ್ರಲ್ಲಿ ಇದೇ ಸಾಬೀತುಪಡಿಸ್ತಾ ಇದ್ದಾರೆ ಅವರು. ಅದಕ್ಕೆ ಮತದಾರ ಬಾಂಧವರು ಈ ಹಿತ್ತಾಳಿಯ ಕಾಯಿನಿಗೆ ತಾವುಗಳು ಮೋಸ ಹೋಗಬಾರದು ಅನ್ನುವಂಥದ್ದನ್ನ ಕೂಡ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಈ 3 ಜನ ಸ್ಪರ್ಧೆಯಿಂದ ನಿರಾಕರಣೆ ಮಾಡಿ ಕಾಂಗ್ರೆಸ್ ಸೋಲುವ ಪಕ್ಷ, ಈ ಸೋಲುವ ಡೋಣಿಯಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದ ಅಂತ ಹೇಳಿ 4 ಅಭ್ಯರ್ಥಿಗಳಲ್ಲಿ 3 ಜನ ಅಭ್ಯರ್ಥಿಗಳು ಮೊದಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. 4ನೇ ಅಭ್ಯರ್ಥಿ KC ಕೊಂಡಯ್ಯನವರು ವಯೋವೃದ್ಧರು, ಪಾರ್ಟಿ ಹಿರಿಯ ನಾಯಕರು, ಬೇರೆ ಯಾರು ದಿಕ್ಕಿಲ್ಲ ಪಾಪ ಸ್ಪರ್ಧೆ ಮಾಡ್ತಾರೆ, ಅವರು ಕೂಡ ಸೋಲು ಅನುಭವಿಸ್ತಾರೆ. ಹೈದರಾಬಾದ್ ಕರ್ನಾಟಕ ಭಾಗದ 4ಕ್ಕೆ 4 ಸೀಟು ಈ ಸಾರಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ನಾವು ಸ್ಪರ್ಧೆ ಮಾಡಿದಂತ 25ರಲ್ಲಿ 20 ಸ್ಪರ್ಧೆ ಮಾಡಿದಂತ ಭಾರತೀಯ ಜನತಾ ಪಕ್ಷ ರಾಜ್ಯದ ಕನಿಷ್ಠ 15 ಸಂಖ್ಯೆಯಲ್ಲಿ ನಾವು ಗೆಲ್ತೀವಿ ಅನ್ನೋಂಥ ಅಚಲ ವಿಶ್ವಾಸ ನನಗಿದೆ. 3 ದಿವಸ ಕೆಳಗಡೆ 4 ದಿವಸ ಕೆಳಗಡೆ ಈಶ್ವರ್ ಖಂಡ್ರೆ ಅವರು, ಪ್ರಕಾಶ್ ಖಂಡ್ರೆ ಅವರು ಕಾಂಗ್ರೆಸ್ನಲ್ಲಿ ಇದ್ದರು ಅಂತ ಹೇಳಿದ್ರು. ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಪಾರ್ಟಿ ನಿಮಗೆ ಒಂದು ದೊಡ್ಡ ಸ್ಥಾನ ಕೊಟ್ಟದ ಅಂತ ಹೇಳಿ ಕಣ್ಣು ಅನ್ನೋದನ್ನ ಪೂರ ತಲೆ ಮ್ಯಾಗ ಹೋಗ್ಯಾವ. ನಮ್ದೇ ಆದಂತ ಏನದ ಒಂದು ಪಾರ್ಟಿನಲ್ಲಿನ ರಾಜ್ಯದಿಂದ ಒಡೆದು ಹೋದ ನಂತರ ನಮ್ಮ ಶಕ್ತಿಯನ್ನು ಡಿವೈಡ್ ಆದ ನಂತರ ನೀವು ಶಾಸಕರಾಗಿರಿ, ಮಾತಾಡ್ಬೇಕಾದ್ರೆ ಒಂದು ದೊಡ್ಡ ಸ್ಥಾನದಾಗ ಹೋದ ನಂತರ ನಿಮ್ಮದು ಕೆಪಾಸಿಟಿ ಇಲ್ಲಿ ಹೋದ್ರೂ ಆ ಒಂದು ಸ್ಥಾನದನ್ನದ ಮಾನ ಉಳಿಸಂತ ಕೆಲಸ ಮಾಡಬೇಕು. ನಾನು ಮೊದಲು ಯಾವುದಾದ್ರೂ ಪಾರ್ಟಿ ಮೆಂಬರ್ ಆಗಿನಂದ್ರೆ ಭಾರತೀಯ ಜನತಾ ಪಾರ್ಟಿ ಮೆಂಬರ್ ಆಗೀನಿ. ನನ್ನ ಜೀವನ ರಾಜಕೀಯ ಪಕ್ಷದಲ್ಲಿ ಬಂದ ನಮ್ಮ ಬೆನ್ನಿಗೆ ಚೂರಿ ಹೊಡೆದಿದ್ದಾರೆ ಅಂತ ಹೇಳೋರು.
ನೀವು ಯಾವ ವೇದಿಕೆ ಬರ್ಲಾಕ್ ತಯಾರಿದ್ರು ಬರ್ರಿ. ಏನು ನಿಮ್ಮ ಹೊಲ ಹೊಡ್ಕೊಂಡಿದ್ದಾವ, ನಿಮ್ಮ ಮನೆ ಹೊಡ್ಕೊಂಡಿದ್ದಾವ? ನಂದು ರಾಜಕೀಯ ಏನದ, ಎಷ್ಟು ವರ್ಷದ ಅನುಭವ ಇದೆ. ನಾವು ನಿಮ್ಮ ಥರ ಏನದ ಬಾಪ್ ಕಮಾಯಿ ಇಲ್ಲ, ನೀವು ಬಾಪ್ ಕಮಾಯಿ ಮನುಷ್ಯ ಇದ್ರಿ. ಈ ಥರ ಏನದ ಒಂದು ಸ್ಥಾನ ಏನದ ಒಂದು ಮಾನವಿಕರ ಮಾತಾಡೋಂಥ ಕೆಲಸ ನೀವು ಮಾಡ್ರಿ. ಇವತ್ತ ಈ ದೇಶ ಏನದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಕೊಟ್ಟಂಥ ಸಂವಿಧಾನ ನಾವೆಲ್ಲರೂ ಪಾಲಿಸ್ತಾ ಇದ್ದೆವು, ಪಾಲಿಸ್ಬೇಕಾಗ್ತದ. ಇಂಥ ದೊಡ್ಡ ದೇಶಕ್ಕೆ ಏನದ ಒಂದು ಒಳ್ಳೆ ಏನದ ಪವಿತ್ರ ಏನದ ಇವತ್ತು ಸಂವಿಧಾನ ಏನದ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾವೇನದ ಸುಖ ಶಾಂತಿಯಿಂದ ಇದ್ದೆವು. ಏನು ಹೇಳ್ತೀವಿ ನಾವು ವೋಟರ್ಗಳಿಗೆಲ್ಲ ಅಂತಂದ್ರೆ, ನಾನು ಒಳಗಡೆ ಬರ್ತೀನಿ, ನಾನು ಎದುರು ನಿಂದಿರ್ತೀನಿ, ನನ್ನ ಎದುರು ಓಟ್ ಹಾಕ್ಬೇಕು, ನಾನು ನಿಮ್ಮ ಮುಖಾಂತರ ಏನದ ಈಶ್ವರ್ ಖಂಡ್ರೆಯವರಿಗೆ ಏನದ ಕಿವಿ ಮಾತು ಹೇಳ್ಬೇಕಾಗ್ಯದ. ನೀವು ಎಸ್ಕಾರ್ಟ್ ಬಿಡ್ರಿ. ಈಗೇನು ಸರ್ಕಾರ ಕೊಟ್ಟಂತ ಏನು ಎಸ್ಕಾರ್ಟ್ ಇದೆ, ಪೊಲೀಸ್ ಇದೆ, ಅದು ಬಿಡ್ರಿ. ತಾವು ಎಲೆಕ್ಷನಲ್ಲಿ ಬರ್ರಿ, ಓಡಾಡ್ರಿ. ಮತ್ತು ತಾವು ಪೋಲಿಂಗ್ ಬೂತ್ ಒಳಗಡೆ ಅಂತೂ ಹೋಗ್ತು. ನೀವು ಪೋಲಿಂಗ್ ಬೂತ್ ಬಿಟ್ಟು ಏನು ಬೌಂಡ್ರಿ ಹಾಕಿದಾರ, ಆ ಬೌಂಡ್ರಿ ಒಳಗಡೆ ಬರ್ರಿ, ನೀವು ನೋಡೋಣ ಅದು ಹೇಗೆ ಬರ್ತೀರಿ, ಅದು ಯಾವ್ದು ಕಾನೂನು ಇದೆ ನಿಮ್ಮಲ್ಲಿ, ಅದು ಯಾವ್ದು ಎಲೆಕ್ಷನ್ ರೂಲ್ ಇದೆ ನಾನು ನೋಡಬೇಕಾಗಿದೆ. ನಾನು 1978 ತಿಳ್ಕೊಂಡು ನಾನು ರಾಜಕೀಯದಲ್ಲಿದ್ದೀನಿ. ನನಗೇನು ಯಾವುದೇನಾದ ಕಾನೂನು ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಕಾನೂನು ಗೊತ್ತಿದೆ. ಈ ಥರ ಮತದಾರ ಮ್ಯಾಗ ತಾವು ದಬ್ಬಾಳಿಕೆ ಮಾಡೋಂಥದ್ದು, ಮತದಾರರಿಗೆ ಏನದ ತಾವೇನದ ಶೋಷಣೆ ಮಾಡ್ತಾ ಇದ್ದಂಥದ್ದು, ಇದು ಏನದ ನಮ್ಮ ಸಂವಿಧಾನ ಬಾಹಿರ ಏನದ ನಾವು ನಡವಳಿಕೆ ಮಾಡ್ತಾ ಇದ್ರಿ. ಹಾಗಾಗಿ ತಾವೇನದ 10ನೇ ತಾರೀಕಿಗೆ ಬೂತ್ನಲ್ಲಿ ತಾವು ಜನರಿಗೆ ವೋಟರ್ಗಳಿಗೆ ಹೇಳ್ತಾ ಇದ್ದೀರಲ್ಲ, ನಾನು ಬರ್ತೀನಿ ಅಂತ ಬನ್ನಿ. ಅದಕ್ಕೆ ನೀವು ಎಸ್ಕಾರ್ಟ್ ಬಿಡ್ರಿ, ಬನ್ನಿ. ಮತ್ತು ಎಸ್ಕಾರ್ಟ್ ತೊಗೊಂಡು ಬನ್ನಿ. ಎರಡು ಗೊತ್ತಾಯಿದ್ದು ಹೇಗೆ ಬರ್ತದೆ ನಾನು ನೋಡ್ಕೋತೀನಿ. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆಗಳು ಸಹಕಾರಿಯಾಗಿವೆ ಎಂದು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಹೇಳಿದರು. ಇಲ್ಲಿನ ಕವಾಯತು ಮೈದಾನದಲ್ಲಿ ಮಂಗಳವಾರ ಜಿಲ್ಲಾ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ಸಮಾರೋಪದಲ್ಲಿ ಮಾತನಾಡಿದ ಅವರು, ಸಮಾರೋಪದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಬಹುದೊಡ್ಡ ಜವಾಬ್ದಾರಿ ಪೊಲೀಸರ ಮೇಲಿದೆ. ಹೀಗಾಗಿ ಎಲ್ಲರೂ ದೈಹಿಕ ಸದೃಢತೆ ಹೊಂದಿರಬೇಕು ಎಂದರು. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆಗಳು ಸಹಕಾರಿಯಾಗಿವೆ ಎಂದು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಹೇಳಿದರು. ಇಲ್ಲಿನ ಕವಾಯತು ಮೈದಾನದಲ್ಲಿ ಮಂಗಳವಾರ ಜಿಲ್ಲಾ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ಸಮಾರೋಪದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಬಹುದೊಡ್ಡ ಜವಾಬ್ದಾರಿ ಪೊಲೀಸರ ಮೇಲಿದೆ. ಹೀಗಾಗಿ ಎಲ್ಲರೂ ದೈಹಿಕ ಸದೃಢತೆ ಹೊಂದಿರಬೇಕು ಎಂದರು. ಎಸ್ಪಿ ನಾಗೇಶ್ ಡಿಎಲ್ ಮಾತನಾಡಿ, ಕ್ರೀಡಾ ಮನೋಭಾವ ಬೆಳೆಸಿಕೊಂಡರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಇಲಾಖೆಯನ್ನು ಜನಸ್ನೇಹಿಯಾಗಿ ಮಾಡಬೇಕೆಂದು ಸಲಹೆ ನೀಡಿದರು. ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಮಾತನಾಡಿದರು. ಡಿವೈಎಸ್ಪಿಗಳಾದ ಸತೀಶ್ ಕೆಎಂ, ಸೋಮಲಿಂಗ ಕುಂಬಾರ್, ಪ್ರತೀಕ್ ಶಂಕರ್, ಸುನಿಲ್ ಕೋಡ್ಲಿ, ಸಿಪಿಐಗಳಾದ ರಾಮಪ್ಪ ಸಾವಳ್ಗಿ, ಶ್ರೀಕಾಂತ್ ಅಲ್ಲಪುರೆ, ಮಲ್ಲಿಕಾರ್ಜುನ್ ಎತನೂರ್, ವೀರಣ್ಣ ಪಾಲಕ್ಷಕಯ್ಯ, ಹಿರೇಮಠ, ಮೋಷನ್ ಪಟೇಲ್ ಇತರರಿದ್ದರು. ಸಿಪಿಐ ಗೋಪಾಲ್ ನಾಯಕ, ಸಿಪಿಎಸ್ಐ ಶಿವರಾಜ್ ಪಾಟೀಲ್ ನಿರೂಪಣೆ ಮಾಡಿದರು. ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿದ್ದ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾಂಗಣವನ್ನು ಅತ್ಯುತ್ತಮವಾಗಿ ಸಿದ್ಧಪಡಿಸಿದ ತಂಡಕ್ಕೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಬೀದರ್ನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪದಲ್ಲಿ ಚಾಂಪಿಯನ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡಕ್ಕೆ ಬಹುಮಾನ ವಿತರಿಸಲಾಯಿತು. ಡಿಸಿ ರಾಮಚಂದ್ರನ್, ಎಸ್ಪಿ ನಾಗೇಶ್ ಡಿಎಲ್, ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಇದ್ದರು. 3 ದಿನದ ಕ್ರೀಡಾಕೂಟದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬೀದರ್, ಹುಮ್ನಾಬಾದ್ ಹಾಗೂ ಭಾಲ್ಕಿ ಉಪವಿಭಾಗದ ಮತ್ತು ಮಹಿಳಾ ತಂಡಗಳು ನಾನಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದವು. ಓಟ, ಜಾವಲಿನ್ ಥ್ರೋ, ವಾಲಿಬಾಲ್, ಹಗ್ಗ ಜಗ್ಗಾಟ, ಕಬಡ್ಡಿ, ಕ್ರಿಕೆಟ್ ಸೇರಿ ವಿವಿಧ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಡಿಎಆರ್ ತಂಡ ಚಾಂಪಿಯನ್ಶಿಪ್ ಪಟ್ಟ ತನ್ನ ಮುಡಿಗೇರಿಸಿಕೊಂಡಿತ್ತು. ಅನಿಲ್ ರಾಠೋಡ್ ಪುರುಷರ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಮಹೇಶ್ವರಿ ಹೆಚ್ಚು ಬಹುಮಾನ ಪಡೆದ ಕೀರ್ತಿಗೆ ಪಾತ್ರರಾದರು. ಬೀದರ್ ಅಡಿಷನಲ್ 3 ಒಟ್ಟು 5 ಬಹುಮಾನವನ್ನು ಗೆದ್ದಿದ್ದಾರೆ. ಡಿಸ್ಕಸ್ ಥ್ರೋ ಸೆಕೆಂಡ್ ಪ್ಲೇಸ್, ಶಾಟ್ ಪುಟ್ 3ನೇ ಸ್ಥಾನ, ಪಿಸ್ಟಲ್ ಶೂಟಿಂಗ್ 3ನೇ ಸ್ಥಾನ, ಬ್ಯಾಡ್ಮಿಂಟನ್ ಡಬಲ್ಸ್ 1ನೇ ಸ್ಥಾನ. ನಮ್ಮ ಬೀದರ್ ಭಾರತೀಯ ಐಪಿಎಸ್ ಸತೀಶ್ ಚಂದ್ರ ಸಾಹೇಬರು ಇವರು ಒಟ್ಟು 4 ಬಹುಮಾನವನ್ನು ಗೆದ್ದಿದ್ದಾರೆ. ಎಸ್ಎಲ್ಆರ್ 3ನೇ ಸ್ಥಾನ,
ಪಿಸ್ಟಲ್ ಶೂಟಿಂಗ್ 2ನೇ ಸ್ಥಾನ, ಬ್ಯಾಡ್ಮಿಂಟನ್ 1ನೇ ಸ್ಥಾನ ಜೋಡಿಯಲ್ಲಿ ಭಾಗವಹಿಸಿ ಅವರು ಕೂಡ 6 ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಮುಖ್ಯ ಅತಿಥಿ ಸೋಮನಿ ಕುಂಬಾರ್ ಡಿಎಸ್ಪಿ ಹುಮನಾಬಾದ್ ಅವರು ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ 1ನೇ ಸ್ಥಾನ. ನಂತರ ಮಲ್ಲಿಕಾರ್ಜುನ್ ಯಾತ್ನೂರ್ ಸಿಪಿಐ ಹುಮನಾಬಾದ್ ಶಾರ್ಟ್ ಪುಟ್ನಲ್ಲಿ 3ನೇ ಸ್ಥಾನ, SLR ಶೂಟಿಂಗ್ನಲ್ಲಿ 3ನೇ ಸ್ಥಾನ, ಕಂಟ್ರೋಲ್ ಸ್ಟೇಷನ್ ಡಿಸ್ಕಸ್ ಥ್ರೋನಲ್ಲಿ 3ನೇ ಸ್ಥಾನ, ಬ್ಯಾಡ್ಮಿಂಟನ್ನಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. SLR ಶೂಟಿಂಗ್ 1ನೇ ಸ್ಥಾನ, SLR ಶೂಟಿಂಗ್ನಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪಿಸ್ಟಲ್ ಶೂಟಿಂಗ್ ವಿಜಯ್ ಕುಮಾರ್ ಅವರು ಸರ್ 3ನೇ ಸ್ಥಾನ. ಇದು ಸರ್ ಮಡಿವಾಳಪ್ಪ ಮನ್ನಕೆಳಿ PSI ಡಿಸ್ಕಸ್ ಥ್ರೋ 1ನೇ ಸ್ಥಾನ, ಜಾವಲಿನ್ 2ನೇ ಸ್ಥಾನ. ಶಿವಾರಾಧ್ಯ ಬಾಲ್ಕಿ PSI ಅವರು ಮಡಿವಾಳಪ್ಪ PSI ಮನ್ನಕೆಳಿ ಡಿಸ್ಕಸ್ ಥ್ರೋ. ಶಿವಾರಾಧ್ಯ ಸರ್ ಬಾಲ್ಕಿ ಡಿಸ್ಕಸ್ ಥ್ರೋ 3ನೇ ಸ್ಥಾನ, ಜಾವಲಿನ್ 3ನೇ ಸ್ಥಾನ, ಬ್ಯಾಡ್ಮಿಂಟನ್ 1ನೇ ಸ್ಥಾನ. ವಿಶ್ವರಾಧ್ಯ ಬಸವಕಲ್ಯಾಣ ಟೌನ್ PSI SLR ಶೂಟಿಂಗ್ 1ನೇ ಸ್ಥಾನ. ಅಮರ್ ಕುಲಕರ್ಣಿ ಟೀಮ್ ಕ್ಯಾಪ್ಟನ್ ಮಹೇಂದ್ರ ಕಬಡ್ಡಿ ಸೆಕೆಂಡ್ ಪ್ರೈಸ್ ಹುಮನಾಬಾದ್ ಸಬ್ ಡಿವಿಷನ್. ಹುಮನಾಬಾದ್ ಟೀಮ್ ಆಫ್ ಸೆಕೆಂಡ್ ಎರಡನೇ ಬಹುಮಾನ 2ನೇ ಸ್ಥಾನ ಬೀದರ್ ಸಬ್ ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಗೌರವ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಮಾಡಿ ಅತಿಥಿಗಳಲ್ಲಿ ಇದು ಇಲ್ಲಿ ಬಂದಂತ 5 ತಂಡಗಳಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ 1370 ಅಂಕಗಳನ್ನು ಗಳಿಸಿ ಇವರು ಟೀಮ್ ಚಾಂಪಿಯನ್ ಆಗಿದ್ದಾರೆ. ಶ್ರಮದಾನ ಮಾಡಿದಂತವರು I have the honor to request you to declare the Bidar District Police Annual Sports Meet closed. I declare the Bidar District Police Annual Sports Meet closed. ಮುಂದಿನ ಕಾರ್ಯಕ್ರಮ ನಮ್ಮ ಗೋಪಾಲ್ ರಾಘವ್ ಸಾಹೇಬರಿಂದ ಹೋದ ವರ್ಷನೂ ಬಂದಿದ್ವಿ, ಈ ವರ್ಷನೂ ಬಂದಿದ್ವಿ. ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಪ್ರತಿ ತಾಲೂಕಿನಿಂದ ಎಲ್ಲ ಒಂದು ಕ್ರೀಡಾಪಟುಗಳು ಪಾಲ್ಗೊಂಡು ಅಲ್ಲಿ ನೋಡಿದ್ರೆ ಭಾಳಷ್ಟು ಅಲ್ಲಿ ಚಿಗುರ್ತಾ ಇದೆ, ಮಿಂತಾ ಇದೆ. ಅಲ್ಲಿ ಪ್ರತಿಯೊಂದು ಪಟುಗಳಿಂದಲೂ ಕೂಡ ಭಾಳಷ್ಟು ಮೆಡಲ್ಗಳನ್ನು ಪ್ರೈಸ್ಗಳನ್ನೆಲ್ಲ ನೀವೆಲ್ಲರೂ ಪಡೆದಿದ್ದೀರಿ. ನೀವೆಲ್ಲರೂ ಇದೇ ರೀತಿಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ
ಸರ್ಕಾರ ಸೇವೆಯನ್ನು ಮಾಡ್ತಾ ಮುಂದುವರಿಸಬೇಕು. ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವೆಲ್ಲರೂ ಪ್ರೈಸ್ಗಳನ್ನು ಅವಾರ್ಡ್ಗಳನ್ನು ಪಡಿತಾ ಮುಂದುವರಿಸಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ಒಂದು ಪೊಲೀಸ್ ಕ್ರೀಡಾಕೂಟ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆದಂತೆ ಈ ವರ್ಷವೂ ಚೆನ್ನಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಬೀದರ್ ಪೊಲೀಸ್ನ SP ಆದಂಥ ನಾಗೇಶ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ನಗರದಲ್ಲಿ ಡಿಸೆಂಬರ್ 9ರಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಖೂಬಾ ಸಚಿವರಾಗಿದ್ದಾರೆಂದರೆ ಏನೇನು ಮಾಡುತ್ತಾರೆ ಎಂದು ಜನತೆ ಇಟ್ಟ ಭರವಸೆ ಹುಸಿಯಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಟ್ಟ ಜನ ವಿರೋಧಿ ನೀತಿ ಅನುಸರಿಸುತ್ತವೆ. ದೇಶ ಅಹಂಕಾರ, ದುರ್ವರ್ತನೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿದೆ. ಆಡಳಿತ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾದ ಕಾರಣ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತವಾಗಿದೆ ಎಂದರು. ಸ್ವಾತಂತ್ರ್ಯದ ನಂತರ ಜಿಲ್ಲೆಗೆ ಮೊದಲ ಸಲ ಸಚಿವ ಸ್ಥಾನ ದೊರೆತಿದೆ ಎಂದು ಹೆಮ್ಮೆಯಿಂದ ಹೇಳುವ ಭಗವಂತ್ ಖೂಬಾ ಅವರು ಸಚಿವರಾಗಿ ಜಿಲ್ಲೆಯಲ್ಲಿ ಯಾವುದಾದರೂ ಮಹತ್ವದ ಯೋಜನೆ ಜಾರಿಗೊಳಿಸಿದ್ದಾರೆಯೇ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಪ್ರಶ್ನಿಸಿದ್ದಾರೆ. ಅಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಖೂಬಾ ಸಚಿವರಾಗಿದ್ದಾರೆಂದರೆ ಏನೇನು ಮಾಡುತ್ತಾರೆ ಎಂದು ಜನತೆ ಇಟ್ಟ ಭರವಸೆ ಹುಸಿಯಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡ ಜನ ವಿರೋಧಿ ನೀತಿ ಅನುಸರಿಸುತ್ತಿವೆ. ದುರಹಂಕಾರ, ದುರ್ವರ್ತನೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿಯಾಗಿದೆ. ಆಡಳಿತ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾದ ಕಾರಣ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತವಾಗಿದೆ ಎಂದರು. ತಾಲೂಕಾ ಪಂಚಾಯತಿ ಎಡಿ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಿಜೆಪಿಗೆ ಮತ ನೀಡುವಂತೆ ಸದಸ್ಯರ ಮೇಲೆ ಒತ್ತಡ ತರುತ್ತಿದ್ದಾರೆ ಎನ್ನಲಾಗುತ್ತದೆ. ಸಂಸದರು ಹಾಗೂ ಸ್ಥಳೀಯ ಶಾಸಕರು ಕೂಡ ಸದಸ್ಯರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಒಂದು ವೇಳೆ ಬಿಜೆಪಿಗೆ ಮತದಾನ ಮಾಡದಿದ್ದರೆ ವಿವಿಧ ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದರು. ಶಾಸಕ ರಾಜಶೇಖರ್ ಪಾಟೀಲ್ ಮಾತನಾಡಿ, ಈ ತಾಲೂಕಿನ 9 ಗ್ರಾಮ ಪಂಚಾಯತಿಗಳು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರಗೊಳಪಟ್ಟಿವೆ. ಹೀಗಾಗಿ ಇಲ್ಲಿನ ಅಧಿಕಾರಿಗಳ ಮೇಲೆ ನನ್ನ ಅಧಿಕಾರವು ನಡೆಯುತ್ತದೆ. ಚುನಾವಣೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಬಿಜೆಪಿ ಪರ ಕೆಲಸ ಮಾಡಿದ್ದಾರೆ. ನಾನು ಚುನಾವಣೆಯ ಮರುದಿನವೇ ಕೆಡಿಪಿ ಸಭೆ ಕರೆದು ಯಾರು ಏನೇನು ಮಾಡಿದ್ದಾರೆ ನೋಡುತ್ತೇನೆ. ಶಾಸಕರ ಪತ್ನಿ ಇಲ್ಲಿನ ತಹಸೀಲ್ದಾರ್ ಆಗಿದ್ದು ಅವರು ಬಿಜೆಪಿ ಪರ ಕೆಲಸ ನಿರ್ವಹಿಸಿದ ಪುರಾವೆಗಳು ನಮ್ಮ ಹತ್ತಿರವೇ. ನನ್ನ ಸಹೋದರ ವಿಧಾನ ಪರಿಷತ್ ಸದಸ್ಯ ಡಾ ಚಂದ್ರಶೇಖರ್ ಪಾಟೀಲ್ ಅವರ ಕಚೇರಿಯನ್ನು ಇಲ್ಲಿ ಆರಂಭಿಸಿ ಇವರೆಲ್ಲರಿಗೆ ತಕ್ಕ ಉತ್ತರ ನೀಡಲಾಗುತ್ತದೆ ಎಂದರು. ಈ ಪತ್ರಿಕೆಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಬೀದರ್ನ ಉತ್ತರ ಛತ್ರರಾದ ಶಾಸಕ ರಹೀಂ ಖಾನ್, ದತ್ತಾತ್ರಿ ಮೂಲ್ಗೆ ಸೇರಿದಂತೆ ಇತರರು ಇದ್ದರು. ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೇಂದ್ರ ಸಚಿವರಾದಂಥ ಶ್ರೀ ಭಗವಂತ್ ಖೂಬಾರ್ ಅವರು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ ಬಿಜೆಪಿ ಅಭ್ಯರ್ಥಿಯಾದಂಥ ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ, ನನ್ನ ಬಗ್ಗೆ, ರಾಜಶೇಖರ್ ಪಾಟೀಲ್ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಕಾಶ್ ಖಂಡ್ರೆ ಅವರು ಇವತ್ತು ಈಶ್ವರ್ ಖಂಡ್ರೆ ಮತಗಟ್ಟೆ ಸೀಮಾರೇಖೆ ಒಳಗಡೆ ಬಂದರೆ ಹುಷಾರ್ ಅಂಥೇಳಿ ನನಗೆ ಧಮಕಿ ಹಾಕಿದ್ದಾರೆ. ಇವತ್ತು ನಾವೆಲ್ಲ ಏನು ಪ್ರಜಾಪ್ರಭುತ್ವದ ರಾಜ್ಯದಲ್ಲಿದ್ದೀವ ಅಥವಾ ಗುಂಡಾ ರಾಜ್ಯ ಇದೆ ಇಲ್ಲಿ? ನಾನೊಬ್ಬ ಶಾಸಕನಾಗಿದ್ದೇನೆ. ಇವತ್ತು ಈ ಒಂದು ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಾನು ಮತದಾರರಾಗಿದ್ದೇನೆ. ಇವತ್ತು ನನಗೆ ಮತದಾರರಿಗೆ, ಒಬ್ಬ ಶಾಸಕನಿಗೆ ನೀವು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಪಕ್ಕದಲ್ಲಿ ಒಬ್ಬ ಕೇಂದ್ರ ಸಚಿವನಿಗೆ ಇಟ್ಕೊಂಡು ಧಮಕಿ ಹಾಕ್ತೀರಿ, ಹೆಂಗೆ ಮತ ಹಾಕ್ತೀರಿ ಅಂತ ನೀವು ಕೇಳ್ತೀರಿ, ನೋಡ್ತೀರಿ. ಇದು ನೀತಿ ಸಂಹಿತೆ ಉಲ್ಲಂಘನೆ ಅಲ್ಲವೇ? ಇದೊಂದು ಕ್ರಿಮಿನಲ್ ಪ್ರಕರಣ ಆಗಲ್ಲವೇ? ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಕಣ್ಮುಚ್ಚಿ ಕುಳಿತಿದೆಯಾ? ಚುನಾವಣೆ ಆಯೋಗ ಏನು ಮಾಡ್ತಾ ಇದೆ? ಕಣ್ಮುಚ್ಚಿ ಕುಳಿತಿದೆಯಾ? ಇವ್ರ ಮೇಲೆ ಯಾಕೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಿಲ್ಲ? ಇವತ್ತೊಬ್ಬ ಶಾಸಕನಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದರೆ ಮತ ಹಾಕಲಿಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಅವ್ರಿಗೇನು ರಕ್ಷಣೆ ಸಿಗ್ತದೆ ಹೇಳಿ? ಇವತ್ತು ಇದು ಜಿಲ್ಲಾಡಳಿತ, ಚುನಾವಣಾ ಆಯೋಗ ಇದನ್ನು ಗಂಭೀರತೆಯಿಂದ ಪರಿಗಣನೆ ಮಾಡಿ ಮತದಾರರಿಗೆ ರಕ್ಷಣೆ ಕೊಡಬೇಕು. ಮತ್ತು ಯಾರು ಧಮಕಿ ಹಾಕಿದ್ದಾರೆ, ಅವರ ಅಭ್ಯರ್ಥಿ ಇರ್ಬೋದು, ಅವರು ಆಡಳಿತಾರೂಢ ಪಕ್ಷದವರು ಇರ್ಬೋದು, ಕೇಂದ್ರ ಮಂತ್ರಿನೇ ಇರ್ಬೋದು, ಯಾರೇ ಇದ್ದರೂ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯಿಸುತ್ತೇನೆ. ಚುನಾವಣೆ ಇವತ್ತು ಫಸ್ಟ್ ಟೈಮು. ಯಾಕಂದ್ರೆ ಭಗವಂತ್ ಖೂಬಾರ್ ಅವರು 2014ರಲ್ಲಿ ಸಂಸದರಾದರು ಮತ್ತು 2019ರಲ್ಲಿ ಬೀದರ್ ಜಿಲ್ಲೆ ಜನ ಅವ್ರಿಗೆ ಮತದಾನ ಮಾಡಿದ್ದಾರೆ. ಈಗ ನೋಡ್ತಾ ಇದ್ರೆ ಅವ್ರ ಪಾಪಿಗೆ ಉತ್ತರ ಪ್ರದೇಶ್, ಬಿಹಾರ್ ಎಕಡೆ ಹೋಗಿ ಬಂದರೋ ಗೊತ್ತಿಲ್ಲ, ಅಲ್ಲಿಂದ ಏನೇನು ಕಲ್ಕೊಂಡು ಬಂದರೋ ಅಲ್ಲಿಂದ ರೀತಿನೇ ಚುನಾವಣೆಯಲ್ಲಿ ಎಬ್ಸಿದ್ದಾರೆ. ಸತ್ಯ ಹೇಳ್ತಾ ಇದ್ದೀನಿ. ನಾನು ನಿನ್ನೆ ಮಾತಾಡುವಾಗ ನೋಡ್ದೆ,
ಈಶ್ವರ್ ಖಂಡ್ರೆ ಅವರು, ರಾಜಶೇಖರ್ ಪಾಟೀಲ್ ಅವರು ಗುಂಡಾಗಿರಿ ನಡೆಯಂಗಿಲ್ಲ. ಎಲ್ಲಪ್ಪ ರಾಜ, ನಾವೆಲ್ಲಿ ಗುಂಡಾಗಿರಿ ಮಾಡ್ತಾ ಇದ್ದೀವಿ? ಗುಂಡಾಗಿರಿ ಮಾಡೋ ಸಮಯ ನೀ ಎಲ್ಲಿದ್ದೋ ಗುರ್ತಿಲ್ಲ. ನಾವು ಗುಂಡಾಗಿರಿ ಮಾಡುವಾಗ ತಾವು ಎಲ್ಲಿದ್ದೋ ಗುರ್ತಿಲ್ಲ. ಭಗವಂತ ಖೋಬರ್ ಅವರು ನಾನು ಶಾಸಕನಾಗಿದ್ದಾಗ ಇವರು ವಿಧಾನಸಭೆಯಲ್ಲಿ ಬರಬೇಕಾದ್ರೆ ಮಾಸ್ತರ್ಗಳು ಹಿಡಿತಿರು, ಈಗ ಏನಪ್ಪ ನೀನು ಅಂತ. ಇವರು ಸುಭಾಷ್ ಕಲ್ಲೂರು ಮುಂದೆ ಬಂದಾಗ ಅವ್ರು ಹಿಂದೆ ಬರ್ತಿರು. ಪಾಪ ಅದೆಲ್ಲ ನೆನಪೋಗಿದೆ ಭಗವಂತ ಖೋಬರ್ ಅವ್ರಿಗೆ. ಯಾರು ಗುಂಡಾಗಿರಿ ನಾನು ಮಾಡಂಗಿಲ್ಲ, ಈಶ್ವರ್ ಖಂಡ್ರವರು ಮಾಡಂಗಿಲ್ಲ, ಇಂಥ ಕೆಲಸಕ್ಕೆ ಹೋಗಂಗಿಲ್ಲ. ಇವತ್ತು ಭಗವಂತ ಖೋಬರ್ ಅವರು, ಪ್ರಭು ಚವ್ಹಾಣ್ರವರು ಮತ್ತು ಶರಣು ಸಲ್ಗಾರ್ ಅವರ 5 ತಿಂಗಳು ಪಾಪ ಅವರು ಶಾಸಕರಾಗಿ ಬರೀ 5 ತಿಂಗಳಾಗಿದೆ. ಅಲ್ಲಿ ಏನವ್ರು ದರ್ಬಾರ್ ನಡೆಸಿದಾರ ಅಂದರೆ ನೀವು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ನಿಜವಾಗ್ಲೂ ನಾನು ಬೀದರ್ ಜಿಲ್ಲೆಯಲ್ಲಿ ಇದ್ದೀನಿ, ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇಷ್ಟು ಭಯದ ವಾತಾವರಣ ಮಾಡಿದಾರ, ಅಷ್ಟು ಭಯದ ವಾತಾವರಣ ಮಾಡಿದಾರ. ಆ ಜನ ನಾನು ಕೇಳಿದೆ, ನೀವು ಈ ರೀತಿ ಆಯಿತು ಅಂದರೆ ಇದು ಬಸವಣ್ಣನ ಕರ್ಮಭೂಮಿ, ಶರಣರ ನಾಡು, ಇಂಥ ತೋಲಿ ನಾವೆಂದೂ ಕೂಡ ಇಂಥ ನೀಚ ರಾಜಕೀಯ ಮಾಡಿಲ್ಲ. ಇಂಥ ನೀಚ ರಾಜಕೀಯ ಮಾಡ್ತಕ್ಕಂಥದ್ದು ನಾವು ಯಾರು ಕೂಡ ಬೀದರ್ದಲ್ಲಿ ಹಿಂದೆ ಇರ್ತಕ್ಕಂಥ ಶಾಸಕರು ಇವತ್ತು ಬಿ ನಾರಾಯಣರಾವ್ ಶಾಸಕರಾಗಿದ್ದರು, ಮಲ್ಲಿಕಾರ್ಜುನ್ ಖೋಬಾರು ಆಗಿದ್ದರು, ಮತ್ತು ಬಸವರಾಜ್ ಪಾಟೀಲ್ ಅಷ್ಟರವರು ಆಗಿದ್ದರು. ಯಾರೂ ಕೂಡ ಇಂಥ ಬಸವ ಕಲ್ಯಾಣ ಪುಣ್ಯಕ್ಷೇತ್ರದಲ್ಲಿ ಈ ರೀತಿ ಮಾಡಿಲ್ಲ. ನಾನು ಕೂಡ ಹೇಳಿದ್ದೀನಿ ನೋಡಿ, ಚುನಾವಣೆ ನಾಳೆ ಮುಗಿಯುತ್ತೆ. ಇವತ್ತು ನಾವೆಲ್ಲ ಜಿಲ್ಲೆಯಲ್ಲೇ ಇರಬೇಕು. ಭಗವಂತ ಖೋಬಾರು ಇದ್ದಾರೆ, ಪ್ರಭು ಚವ್ಹಾಣ್ರವ್ರು ಇದ್ದಾರೆ, ನಾವು ಇದ್ದೀವಿ, ಈಶ್ವರ್ ಖಂಡ್ರವ್ರು ಇದ್ದಾರೆ, ಶರಣು ನಾನು ಹೇಳ್ತಕ್ಕಂಥದ್ದೇನು, ಪಾಲಿಸಿ ಮ್ಯಾಗ ನಾವು ಚುನಾವಣೆ ಮಾಡೋಣ, ಒಂದು ನೀತಿ ಮ್ಯಾಗ ಚುನಾವಣೆ ಮಾಡೋಣ. ಅದು ಎಲ್ಲ ಬಿಟ್ಟು ವೈಯಕ್ತಿಕವಾಗಿ ಏನು ನೋಡ್ರಿ ನೀವು, ಅವ್ರೇನು ಕನ್ನಡಕ ಹಾಕೋತಾರ, ಗ್ಲಾಸ್ ತೆರಿಗೆ ದುಡ್ಡಿಂದ, ಅದು ನಮ್ಮ ಸ್ವಂತ ದುಡ್ಡಿಂದು. ಹೌದಪ್ಪ, 50,000 ಇರ್ಬೋದು, 5 ಲಕ್ಷ ಇರ್ಬೋದು. ನೀವು ಕೊಟ್ಟಿದ್ದೀರಾ? ನಿಮ್ಮ ದುಡ್ಡಾ? ನಮ್ಮ ದುಡ್ಡು. ಇದು ಸಣ್ಣ ಚಿಲ್ಲಕ್ಕೆ. ಇವತ್ತು ನಾನು ಬೀದರ್ ಜಿಲ್ಲೆ ಜನತೆಗೆ ನಾನು ವಿನಂತಿ ಮಾಡ್ತೀನಿ, ಮಾಧ್ಯಮದ ಮೂಲಕ ಇಂಥದಕ್ಕೆ ಯಾವುದಕ್ಕೂ ಕೂಡ ತಾವು ಆಸ್ಪದ ಕೊಡಬೇಡಿ. ಮತ್ತು ಇಲ್ಲದೆ ಹೋದರೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ಒಂದು ಚುನಾವಣೆಗಳು ತಾವು ನೋಡಿ, ಹುಮ್ನಾಬಾದ್ ಬನ್ನಿ, ಎಷ್ಟು ಮಂದಿ ಗ್ರಾಮ ಪಂಚಾಯತ್ರಿಗೆ ಕೊಟ್ಟಿದ್ದಾರೆ, ನಿಮಗೆ ಅವರಿಗೆ ಕರೆಸಿ ನಿಮಗೆ ಇಸ್ಕೊಡಿಸ್ತೀನಿ. ಒಂದು ವೇಳೆ ನಾವು ನಮ್ಮ ಕಡೆಯಿಂದ ಅದೇನು ಸಿಲ್ವರ್ ಹೇಳತ್ತಾರ, ಏನೋ ಗೋಲ್ಡ್ ಕಲರ್ ಕೊಟ್ರ, ಅವ್ರು ಯಾವಾಗಾರ ಒಂದು ಥೋಡೆ ತೋರಿಸಿ ನಾನು ಹೇಳಿದಂಗೆ ನಾನು ಕೇಳ್ತೀನಿ. ನೋಡ್ರಿ, ಇದು ಸಿಲ್ವರ್ ಕಾಯಿನ್ ಕೊಟ್ಟಿದ್ದು, ಸಿಲ್ವರ್ ಕಾಯಿನ್ ಸಾರಿ ಇದೆ, ಸಾರಿ ಕೊಟ್ಟಿದ್ದು. ಇದು ವಿತ್ ಪ್ರೂಫ್ ಕೊಡ್ತಾ ಇದ್ದೀವಿ. ಇಲ್ಲ, ಇವೆಲ್ಲ ಆಯೋಗದ, ಜಿಲ್ಲಾಡಳಿತ, ಸರ್ಕಾರದ ಗಮನದಲ್ಲಿದೆ. ಈಗ ನೋಡಿ, ಬಹಿರಂಗವಾಗಿನೇ ಒಬ್ಬ ಅಭ್ಯರ್ಥಿ ಶಾಸಕರಿಗೆ ಬೆದರಿಕೆ ಒಡ್ತಾರೆ, ಜೀವ ಭಯ ಹಾಕ್ತಾರೆ. ದೂರು ಕೊಡ್ತೇವೆ. ಈಗ ದೂರು ಕೊಡ್ಲಕ್ಕೆ ಅಲ್ಲ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಚುನಾವಣೆ ಆಯೋಗ ಏನ್ ಮಾಡ್ತಾ ಇದೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಕಣ್ಮುಚ್ಚಿ ಕೂತಿದ್ಯಾ? ಹೇಳ್ಬೇಕಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಡೆದ ಅವ್ಯವಹಾರ ತನಿಖೆ ನಡೆಸಲು ಮತ್ತು ಹಾಸ್ಟೆಲ್ಗಳ ಹೊರಗುತ್ತಿಗೆ ನೌಕರರಿಗೆ ವಿನಾಕಾರಣ ಕೆಲಸದಿಂದ ತೆಗೆಯುತ್ತಿರುವ ಕಾರಣಗಳ ನೀತಿ ಖಂಡಿಸಿ ದಿನಾಂಕ 8/12/2021 ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಕಾಲದವರೆಗೆ ಧರಣಿ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಳೆದ 1 ವರ್ಷದಿಂದ ಭಾರಿ ಭ್ರಷ್ಟಾಚಾರ ನಡೆದಿದೆ. ಮಹೇಂದ್ರ ಎಂಬ ಮ್ಯಾನೇಜರ್ ಬಂದ ಮೇಲೆ ಇಡೀ ಇಲಾಖೆ ಹದಗೆಟ್ಟು ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ವಸತಿ ನಿಲಯಗಳಿಗೆ ಸರಬರಾಜು ಮಾಡಬೇಕಾದ ಕುರ್ಚಿ, ಟೇಬಲ್, ಫ್ರಿಡ್ಜ್, ಬುಟ್ಟಿ, ಬಕೆಟ್, ಜಗ್ಗು, ಬೋಗಣಿ, ಹಂಚು, ಕಡಚಿ, ತಡೆಗಟ್ಟುಗಳು, ಗ್ಲಾಸ್, ಕಿಟಕಿ ಮತ್ತು ಬಾಗಿಲು ಪರದೆಗಳು ಮತ್ತು ಅನೇಕ ಅಡುಗೆ ಸಾಮಗ್ರಿಗಳು ಅಲ್ಪ ಸ್ವಲ್ಪ ಸರಬರಾಜು ಮಾಡಿ 3 ಪಟ್ಟು ಬೆಲೆಗಳ ನಕಲಿ ಬಿಲ್ಗಳು ಸೃಷ್ಟಿಸಿ 1 ಕೋಟಿಗೂ ಹೆಚ್ಚಿನ ಹಣ ಲೂಟಿ ಮಾಡಲಾಗಿದೆ. ಇಲಾಖೆಯ ಜಿಲ್ಲಾಧಿಕಾರಿಗಳಾದ ರಮೇಶ್ ಜಿ ಸಂಘ ಇವರ ಆಪ್ತ ಗೆಳೆಯನಾದ ಅಶೋಕ್ ಎಂಬಾತನೇ ವಸತಿ ನಿಲಯಗಳಿಗೆ ಈ ಸಾಮಗ್ರಿಗಳು ಸರಬರಾಜು ಮಾಡುವ ಗುತ್ತಿಗೆದಾರರಾಗಿದ್ದಾರೆ. ಖಾಯಂ ನೌಕರರನ್ನು ಡೆಪೋಟೇಷನ್ ಮಾಡಲು 30-40 ಸಾವಿರ ಲಂಚ ಪಡೆದು ಅವರು ಎಲ್ಲಿ ಕೇಳಿದರೂ ಅಲ್ಲಿ ಅವರನ್ನು ನಿಯೋಜಿಸಿ ಆ ಸ್ಥಳದಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕೆಲಸದಿಂದ ತೆಗೆಯುವುದು ಮಾಡುತ್ತಿದ್ದಾರೆ. 16 ವರ್ಷಗಳಿಂದ ಸೇವೆ ಸಲ್ಲಿಸಿದ ಹೊರಗುತ್ತಿಗೆ ನೌಕರರನ್ನು ಕಡೆಗಣಿಸಿ 3-4 ವರ್ಷ ಸೇವೆ ಸಲ್ಲಿಸಿದ ನೌಕರರಿಂದ ಲಂಚ ಪಡೆದು ಸೇವೆಯಲ್ಲಿ ಮುಂದುವರಿಸುತ್ತಿದ್ದಾರೆ. ವಸತಿ ನಿಲಯಗಳಿಗೆ ಆಹಾರ ವಸ್ತುಗಳು, ಸಾಬೂನು, ಇತರ ಎಲ್ಲ ಸಾಮಗ್ರಿಗಳು ಸರಬರಾಜು ಮಾಡುವ
ಗುತ್ತಿಗೆದಾರರಿಂದ ಶೇಕಡಾ 30% ಹಣ ಲಂಚ ಪಡೆದು ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಕಳಪೆ ಮಟ್ಟದ ಆಹಾರ ಕೊಡುವ ವ್ಯವಸ್ಥೆ ಮಾಡುತ್ತಿದ್ದಾರೆ. ಪ್ರತಿ ವಸತಿ ನಿಲಯಗಳಿಗೆ ಕುಡಿಯುವ ನೀರು ಅಲ್ಪ ಸ್ವಲ್ಪ ಸರಬರಾಜು ಮಾಡಿ ಲಕ್ಷಾಂತರ ಹಣ ಅವ್ಯವಹಾರ ಮಾಡಿದ್ದಾರೆ. ವಸತಿ ನಿಲಯಗಳ ಲೈಟ್ ರಿಪೇರಿ, ನಳ ರಿಪೇರಿ ಹೆಸರಿನಲ್ಲಿ ನಕಲಿ ಬಿಲ್ಲುಗಳು ಸೃಷ್ಟಿಸಿ ಲಕ್ಷಾಂತರ ಹಣ ಗುಳುಂ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಾದ ರಮೇಶ್ ಜಿ ಸಂಘ ಮತ್ತು ಮ್ಯಾನೇಜರ್ ಮಹೇಂದ್ರ ಇವರಿಬ್ಬರು ತಾವು ಅಧಿಕಾರಿಗಳು ಎಂಬುದು ಮರೆತು ಗುಂಡಗಳಂತೆ ವರ್ತಿಸುತ್ತಿದ್ದಾರೆ. ಇವರ ವರ್ತನೆಯಿಂದ ಇಡೀ ಇಲಾಖೆ ನಲುಗಿ ಹೋಗಿದೆ. ಇವರಿಬ್ಬರು ಹೇಳಿದ ಹಾಗೆ ಇಲಾಖೆಯ ಕೆಳ ಅಧಿಕಾರಿಗಳು ಕೇಳದೆ ಹೋದರೆ ಎಲ್ಲಿ ನೌಕರಿ ಕಳೆದುಕೊಳ್ಳುತ್ತೇವೆಂಬುದು ಭಯದ ವಾತಾವರಣದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಇಸೋಮುದ್ದೀನ್ ಮೀರಸಾಬ್, ಬಸವರಾಜ್ ಮಾಳ್ಗೆ, ಅಂಬುಬಾಯಿ ಮಾಳ್ಗೆ, ಆರ್.ಪಿ. ರಾಜು, ಪ್ರಭು ಸಂತೋಷ್ಕರ್, ರೇಷ್ಮಾ ಹಂಸರಾಜ್ ಸೇರಿದಂತೆ ಇತರರು ಇದ್ದರು. ಬೇಕೇ ಬೇಕು, ಏನೇ ಬರಲಿ, ಯಾರೇ ಬರಲಿ, ಬೇಕೇ ಬೇಕು. ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಬಹಳಷ್ಟು ಏನಂತಂದ್ರೆ ಅವ್ಯವಹಾರ ನಡೀತಾ ಇದ್ದೆ. ಇವತ್ತು ಎಷ್ಟೋ ಮಕ್ಕಳಿಗೆ ಏನಂತಂದ್ರೆ ಏನೇನು ಸೌಲಭ್ಯಗಳು ಕೊಡಬೇಕು, ಈ ಒಂದು ಹಾಸ್ಟೆಲ್ನೊಳಗೆ ಇದ್ದಂಥ ಮಕ್ಕಳಿಗೆ ಕರೆಕ್ಟಾಗಿ ಸವಲತ್ತುಗಳು ಒದಗಿಸ್ತಾ ಇಲ್ಲ. ಮತ್ತು ಇವ್ರದ್ದು ಬಾಕಿ ವೇತನ ಕನಿಷ್ಠ 6, 7, 9, 1 ವರ್ಷದ ಮಟ್ಟಿಗೆ ಇವ್ರದ್ದು ವೇತನ ಏನಂತಂದ್ರೆ ಹಿಡಿತದಗಳದ ಅದ. ಮತ್ತು ಅದು ಕೂಡಲೇ ಏನಂತಂದ್ರೆ ಬಿಡುಗಡೆ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದ್ರೆ ಎಷ್ಟು 25, 30 ವರ್ಷ 40 ವರ್ಷ ತನಕ ಇವತ್ತು ದುಡ್ದಂಥ ಜನರಿಗೆ ದುಡ್ದಂಥ ಅವ್ರದ್ದು ಇವಾಗ ವಯಸ್ಸಾಗ್ಯದ. ಆ ದುಡ್ದಂಥ ಮಹಿಳೆಯರಿಗೆ ಆಗಲಿ ಪುರುಷರಿಗಾಗಲಿ ಆ ಕೆಲಸದಿಂದ ಏನಂತಂದ್ರೆ ವಜಾ ಮಾಡಿ ಇವರು ಅವ್ರ ಕಡೆ 30,000, 50,000, 60,000, 1 ಲಕ್ಷನೋ ದುಡ್ಡು ತೊಗೊಂಡು ಏನಂತಂದ್ರೆ ಒಳಗೆ ಅವರಿಗೆ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂತಂದ್ರೆ ಗೌರ್ಮೆಂಟ್ ಇದ್ದವರು ಪರ್ಮೆಂಟ್ ಅಂತ ಹ್ಯಾಂಡ್ ಏನಿದ್ದಾರೆ ಅವರಿಗೆ ಡೆಪ್ಯುಟೇಷನ್ ಅಂತ ಹೇಳಂದು ಬೇರೆ ಬೇರೆ ಕಳಿಸ್ತಾ ಇದ್ದಾರೆ. ಅದು ಕೂಡ ನಿಲ್ಲಿಸಬೇಕು. ಮತ್ತು ಬಾಕಿ ವೇತನ ಕೂಡಲೇ ಪಾವತಿ ಆಗಬೇಕು. ಮತ್ತು ಹಾಸ್ಟೆಲ್ ಒಳಗೆ ವಾರ್ಡನ್ಗಳೆಲ್ಲ ಏನೇನು ಅವ್ಯವಹಾರ ನಡೆಸ್ತಾ ಇದ್ದಾರೆ ಆ ವ್ಯವಹಾರ ನಿಲ್ಲಬೇಕು. ಇಲ್ಲ ಅಂತಂದರೆ ಈ ಒಂದು ಇವತ್ತು ನಾವು ಸ್ವಲ್ಪನೇ ಜನ ಇದ್ದಿರ್ಬೋದು ಪ್ರತಿಭಟನೆ. ಈ ಒಂದು ಸರ್ಕಾರದೊಂದು ನೀತಿ ಏನಾಗಿದೆ ಇಲಾಖೆಗಳಲ್ಲಿ ಅಂತಂದರೆ ಲಂಚ ಅವತಾರ ಹೆಚ್ಚಾಗಿದೆ. ಈ ಲಂಚದ ಕಡೆಯಿಂದ ಏನಪ್ಪ ಅಂತಂದರೆ ದುಡಿತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಅವರಿಗೆ ಕೆಲಸ ಮಾಡೋರಿಗೆ ಅನೇಕ ರೀತಿಯಿಂದ ತೊಂದರೆ ಕೊಟ್ಟು ವಂಚನೆ ಮಾಡಿ ಬೇರೆಯವ್ರಿಗೆ ಸೇರಿಸ್ಕೊಂಡು ಹೊಸಬರನ್ನು ನೇಮಕ ಮಾಡ್ಕೋತಾ ಇದ್ದಾರೆ. ಅದು ನಿಲ್ಲಬೇಕು. ಮತ್ತು ಬಾಕಿ ಇರ್ತಕ್ಕಂಥ ವೇತನ ಏನದ ಅದು ಕೂಡಲೇ ಜಾರಿ ಮಾಡಬೇಕು. ಮತ್ತು ಇತರ ವಿಷಯಗಳ ಬಗ್ಗೆನೂ ಕೂಡ ಅವ್ರು ಗಮನ ಹರಿಸಿ ಇವತ್ತೇನು ನಾವು ಮೆಮೊರೇರಿಯಂ ಕೊಡ್ತಾ ಇದ್ದೇವೆ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅಧಿಕಾರಿಗಳು ಜಾರಿ ಮಾಡಬೇಕಂತ ಹೇಳಿ ನನ್ನ ಮಾತು. ಇಡೀ ಬೀದರ್ ಜಿಲ್ಲೆಯಲ್ಲಿ ಆಗಂಥ ಅವ್ಯವಹಾರ ಅಲ್ಲಿ ಹಾಸ್ಟೆಲ್ದಾಗಿದ್ದಂಥ ಅಡುಗೆ ಮಾಡೋರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅವರನ್ನು 8-10 ವರ್ಷ ಕೆಲಸ ಮಾಡಿದ್ರು ಕೂಡ ಅವರಿಗೆ ತೆಗೆದುಹಾಕಿ ಮನೆಗೆ ಕೂಡಿಸಿದಾರೆ. ಅವರಿಗೆ ಕೂಡಲೇ ತೆಗಬೇಕು. ಎರಡನೇದಾಗಿ 6-7 ತಿಂಗಳ ಪೇಮೆಂಟ್ ಏನಿದೆ ಸರ್ ಅದನ್ನು ಕೂಡ ಕೊಡಬೇಕು. ಮೂರನೇದಾಗಿ ನಾನು 1ನೇ ಇದು ಮಾರ್ಚ್ ಪೇಮೆಂಟ್ ಹಾಕಿದ್ರೆ ಏಪ್ರಿಲ್ ಹಾಕ್ತಾರೆ. 1 ತಿಂಗಳು ಗ್ಯಾಪ್ ಕೊಟ್ಟು ಹಾಕ್ತಾರೆ. ಅವ್ರಿಗೆ ಹೆಣ್ಮಕ್ಳಿಗೆ ಯಾವ ತಿಂಗಳದ್ದು ಪೇಮೆಂಟ್ ಆಗ್ಯದ ಎಂಬುದನ್ನು ಮಾಹಿತಿ ಇಲ್ಲ ಅವರಿಗೆ. ಅದಕ್ಕೆ ಅವರಿಗೆ ತಪ್ಪಿಸಿ ಹಾಕಿ ಅವರಿಗೆ ಸಂಬಳ ಹಾಕ್ಲಾಕ ಲೇಟ್ ಆಗಿ ತಪ್ಪಿಸ್ತಾರೆ. ಅದನ್ನು ತಡೆಗಟ್ಟಬೇಕು. ತಿಂಗಳ ಯಾವ ತಿಂಗಳು ಹಾಕಿದ್ದೇವೆ ಎಂಬ ಡೀಟೇಲ್ ಕೊಡಬೇಕು ಅಂಥೇಳಿ ನಾನು ಇಲ್ಲಿ ID ಹಾಕೀನಿ. 1 ತಿಂಗಳಾಯಿತು, ಇವತ್ತಿಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ. ನಮ್ಮ ಡಿಮಾಂಡ್ ಏನದ, ನಮ್ಮ ಅಕ್ಕ ತಂಗಿಯರು ಕಷ್ಟಪಡ್ಲತ್ತಾರ, ಅವರಿಗೆ ಕಷ್ಟ ಕೊಳ್ಳಾರ್ದಂತೆ ಭಾಗ್ಯನ ಕೊಟ್ಟು ಅವರಿಗೆ ಪಗಾರನ್ನು ಕೊಟ್ಟು ಏನಪ್ಪ ಅಂದ್ರೆ ಅವರಿಗೆ ಕೆಲಸ ಮಾಡಿಸ್ಕೋರಿ. ಮುಂದೂ ಕೆಲಸ ಕೊಡ್ರಿ. ಯಾರ್ಯಾರಿಗೆ ಕೆಲಸದಿಂದ ತೆಗಿತೀರಿ ಅವ್ರಿಗೆ ಮತ್ತು ಪುನಃ ಕೂಡಿಸಿ ಕೆಲಸ ಕೊಡ್ರಪ್ಪ. ಇಲ್ಲಂತಂದ್ರೆ ನಾವು ಹೋರಾಟಕ್ಕೆ ಮುಂದೆ ತನಕ ನಾವು ಬಿಡೋಂಗಿಲ್ಲ. ಯಾಕೆ ಬಿಡೋಂಗಿಲ್ಲ? ನಮ್ಮ ಅಕ್ಕ ತಂಗಿಯರ ಮೇಲೆ ಅನ್ಯಾಯ ಆಗ್ಲತ್ತದ, ಅನ್ಯಾಯ ಆಗಿದೆ ಆಲ್ರೆಡಿ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ಇವತ್ತು ಮುಖಂಡರು ಮಾತ್ರ ಬಂದಿದ್ದೇವೆ, ಜನರು ಯಾರಿಗೆ ಕರ್ಕೊಂಡು ಬಂದಿಲ್ಲ. ಅವ್ರವ್ರಿಗೆ ಕೆಲಸದ ಮೇಲೆ ಬಿಟ್ಟಿದ್ದೀವಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಸೂಚನೆ ಕೊಟ್ಟಿದ್ದೀವಿ ನಮ್ಮ ಆಫೀಸರಿಗೆ, BCM ಆಫೀಸ್ಗೆ. ಆದ್ರೆ ಅವರು ನಾವು ಬರೋದನ್ನು ಏನೋ ತಿಳ್ಕೊಂಡಾರ ಅವರು. ಇವ್ರು ಏನು ಮಾಡ್ತಾರೆ ಅಂತಂದ್ರೆ ನಾವು ಒಂದೊಂದು ಜಂಡ, ಒಂದೊಂದು ಮನಸ, 1 ಲಕ್ಷ ಅಂತ ತಿಳ್ಕೊರಿ. ನೀವು ತಿಳ್ಕೊಂಡಂಗೆ ಇಲ್ಲ. ನಮ್ಮದು CITU ಟ್ರೇಡ್ ಯೂನಿಯನ್ ಅಂತಂದ್ರೆ ಭಾಳ ಇದಿರ್ತಾರೆ. ಖರೆ ನಾವು ಅಷ್ಟು ನಾವು ಬಿದರಲ್ಲಿ ನಿಮ್ಮ ಆಫೀಸ್ ಮುಂದೆ ಬಂದು ನಾವು ಏನು ಹೋರಾಟ ಇದ್ರ ಬಗ್ಗೆ ನಮಗೆ ತೋರಿಸ್ಕೊಂಡಿಲ್ಲ, ತೋರಿಸ್ಕೋತಾನೇ ಇಲ್ಲ. ಅಂದ್ರೆ ಮುಂದಿನ ದಿನದಲ್ಲಿ
ನಮ್ಮ ಹೋರಾಟನ ನಿಮಗೆ ತಿಳಿಸ್ತೀವಿ. ನಿಮ್ಮ ಏನಪ್ಪ ಗೇಟನ್ನು ಕೀಲಿ ಹಾಕಿ ನಿಮಗೆ ಹ್ಯಾಂಗೆ ಮಾಡಬೇಕು ಅನ್ನೋ ಒಂದೊಂದು ಆಫೀಸರ್ಗಳಿಗೆ ಎಲ್ಲರಿಗೆ ಪಾಠ ಕಲಿಸಿದೆವು. ನಿಮಗೆ ಹೇಳಿಲ್ಲ, ಪಾಠ ಕಲಿಸಿಲ್ಲ, ಅದಕ್ಕಾಗಿ ನಿಮಗೆ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಏನಪ್ಪ ನಾವು ಬಂದಾಗ ನೀವು ಇದ್ದಿಲ್ಲ ಅಂತಂದ್ರೆ ನಾವು ಕೀಲಿ ಬಿಹಿ ಹಾಕಿ ನಾವು ಹೊರಗೆ ಕೊಡ್ಲಿಕ್ಕೆ ತಯಾರಿರ್ತೀವಿ ಅಂತ ನಮ್ಮ ಮಾತನ್ನು ಹೇಳಿ. ಅದೇ ನಮ್ಮ ಕೆಲಸದಿಂದ ಯಾವ ಹಾಸ್ಟೆಲ್ನಾಗ ಮಾಡ್ತಿದ್ದಮ್ಮ? ಇಂಜಿನಿಯರಿಂಗ್ ಲೇಡೀಸ್ ಹಾಸ್ಟೆಲ್ ರೀ. ತೆಗ್ದಾರ ಅಂತೇಳಿ ರೀ 1.5 ವರ್ಷ ಆಯಿತು ನಮಗೆ. ಅದೇ ಪರ್ಮಿಟ್ದವ್ರು ಬಂದ್ರೆ ನಿಮ್ಮ ಜಾಗದ ಮೇಲೆ ನೀವು ಮಾಡ್ರೂ ಪಗಾರ ಕೊಡಲ್ಲ ಅಂತ ತೆಗ್ದಾರ. ಅಲ್ಲಿ 7-8 ವರ್ಷ ಮಾಡಿದ್ದೇವ್ರಿ. ಮಾದಿಗ ತೊಂಡರ ಮಾದಿಗ ಮೀಸಲಾತಿ ಹೋರಾಟ ರಾಜ್ಯ ಸಮಿತಿ ಕರ್ನಾಟಕ ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಮಾದಿಗ ವಿದ್ಯಾರ್ಥಿಗಳ ರಾಷ್ಟ್ರೀಯ ಮಹಾಸಭೆ ವತಿಯಿಂದ ದಿನಾಂಕ 14/12/2021 ದೆಹಲಿ ಚಲೋ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮಾದಿಗ ತೊಂಡರ ಜಿಲ್ಲಾಧ್ಯಕ್ಷ ಪ್ರದೀಪ್ ಹೆಗ್ಡೆ ಹಾಗೂ ಇನ್ನೊಬ್ಬ ಮಾದಿಗ ತೊಂಡರ ರಾಜ್ಯ ಕಾರ್ಯದರ್ಶಿ ಫರ್ನಾಂಡಿಸ್ ಹಿಪ್ಪಳಗ ಅವರು ವಿನಂತಿಸಿಕೊಂಡಿದ್ದಾರೆ. ನಾಳೆಗೆ ಮೇನ್ ಎಕ್ಸಾಮ್ ಸಪ್ಲಿಮೆಂಟ್ರಿ ಸರ್. ನಾಳೆ ಮೇನ್ ಎಕ್ಸಾಮ ಫೇಲ್ ಆದ ಅವಾಗ ಮಾರ್ಚ್ ಸುಟ್ಟಿದ ಉಂಟಾ? ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಮಾದಿಗರ ವಿದ್ಯಾರ್ಥಿಗಳ ರಾಷ್ಟ್ರೀಯ ಮಹಾಸಭೆ ಡಿಸೆಂಬರ್ 14ನೇ ತಾರೀಕು ದೆಹಲಿ ಜಂತರ್ ಮಂತರ್ನಲ್ಲಿ ಏನಪ್ಪ ಅಂದ್ರೆ ಸಭೆ ನಡೆಯುವ ಕುರಿತು ಡೆಲ್ಲಿ ಚಲೋ ಕಾರ್ಯಕ್ರಮದ ವಿಷಯವಾಗಿ ಇಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಮಹಾಸಭೆಗೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಉಪಜಾತಿಗಳ ವಿದ್ಯಾರ್ಥಿಗಳು, ಬುದ್ಧಿಜೀವಿಗಳು, ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ದಿಲ್ಲಿ ಚಲೋ ಪ್ರೋಗ್ರಾಮಿಗೆ ಹೋಗಿ ಈ ಪ್ರೋಗ್ರಾಮ್ ಯಶಸ್ವಿ ಮಾಡ್ಕೊಳ್ಬೇಕಂತ ಹೇಳಿ ಪತ್ರಿಕೆ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೇನೆ. ಇದೇ ಡಿಸೆಂಬರು 14ನೇ ತಾರೀಕು ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ರಾಷ್ಟ್ರೀಯ ಮಹಾಸಭೆ ಕರೆಯಲಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಅವರ ಆದೇಶದ ಮೇರೆಗೆ ಅದು ಕರ್ನಾಟಕ ರಾಜ್ಯದಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯಿಂದ ಎಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್, MSF ಮಾದಿಗ ಸ್ಟೂಡೆಂಟ್ ಫೆಡರೇಷನ್, ಹೈಸ್ಕೂಲ್ ಸ್ಟೂಡೆಂಟು, ಆಮೇಲೆ ಕಾಲೇಜ್ ಸ್ಟೂಡೆಂಟು, ಡಿಗ್ರಿ ಸ್ಟೂಡೆಂಟು ಬೀದರ್ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 14ನೇ ತಾರೀಕು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಜಂತರ್ ಮಂತರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಕಾರ್ಯಕ್ರಮದ ಉದ್ದೇಶ ಏನಂದರೆ ಸುಮಾರು ಅನೇಕ ಹೋರಾಟಗಳು ನಾವು ಪೇರೆಂಟ್ ಬಳಿ ಮಾಡ್ಕೋತ ಬಂದೀವಿ, ಇಲ್ಲಿವರೆಗೆ ಅನೇಕ ಚಳವಳಿ ಮಾಡ್ಕೋತ ಬಂದೀವಿ. ಒಳ ಮೀಸಲಾತಿ ಆಗಬೇಕು, ಸದಸ್ಯವಾಗಿ ಜಾರಿ ಆಗಬೇಕಂತೇಳಿ. ಆದರೆ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿವರೆಗೆ ಮೀನಾಮೇಷಿ ಎಣಿಸ್ತಾ ಬಂದೆ. ಅದರ ಸಲುವಾಗಿ ವಿದ್ಯಾರ್ಥಿಗಳಿಂದ ಒಂದು ವಿನೂತವಾಗಿರ್ತಕ್ಕಂಥ ಹೋರಾಟವನ್ನು ಡೆಲ್ಲಿ ಜಂತರ್ ಮಂತರ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎ ನಾರಾಯಣಸ್ವಾಮಿ ಅವರು ಕೇಂದ್ರ ಸಚಿವರು, ಅದೇ ರೀತಿ ಪಕ್ಕದ ರಾಜ್ಯದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕಿಶನ್ ರೆಡ್ಡಿ ಅವರು, ಅದೇ ತಮಿಳುನಾಡಿನವರು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮುರುಗನ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೂ ಅನೇಕ ಯಚೂರಿ ಸೀತಾರಾಮ್ ಅವರು ಬರ್ತಾ ಇದ್ದಾರೆ. ಅನೇಕ ಪಕ್ಷದವರು ಅನ್ನೋದನ್ನು ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. 12ನೇ ತಾರೀಕು ಹಾಗೂ 13ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಹೈದರಾಬಾದ್ನಿಂದ ರಾಜಧಾನಿ ಎಕ್ಸ್ಪ್ರೆಸ್ಸು ಹಾಗೂ ಶತಾಬ್ದಿ ಎಕ್ಸ್ಪ್ರೆಸ್ನಿಂದ ಮತ್ತು KK ಎಕ್ಸ್ಪ್ರೆಸ್ನಿಂದ ರಾಜ್ಯದಂಥ ಎಲ್ಲ ವಿದ್ಯಾರ್ಥಿಗಳು ಹೋಲತ್ರ. ಅದಕ್ಕೆ ಬೀದರಿನ ವಿದ್ಯಾರ್ಥಿಗಳು ಕೂಡ ತಾವು ಯಾರ್ಯಾರು ಬರೋಂಥ ವಿದ್ಯಾರ್ಥಿಗಳಿದ್ರಿ ನಮ್ಮ ದಂಡೋರ ಕಚೇರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಿಗೆ ಸಂಪರ್ಕಿಸಬೇಕು. ತಮ್ಮ ಹೆಸರು, ತಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ನಾವು ಟಿಕೆಟ್ ಮಾಡಿಸ್ಕೊಡ್ತೀವಿ. ತಾವು ದಿಲ್ಲಿಗೆ ಬರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.